ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2021ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಇಲ್ಲಿ ಪ್ರಶ್ನೆ ಪತ್ರಿಕೆ, ಅದರಲ್ಲೂ ಕೂಡ ಕನ್ನಡ ಭಾಷಾ ಪರೀಕ್ಷೆಯ ಇಲ್ಲಿ ಒಂದು ಮಾದರಿ ಅಂದರೆ ಗದ್ಯ ಭಾಗವನ್ನು ತಮಗೆ ನೀಡ್ತಾ ಇದ್ದೀನಿ. ಇದು 2021ನೇ ಸಾಲಿನ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಇಲ್ಲಿ ನೋಡ್ಬೋದು, ಒಂದು ಗದ್ಯ ಭಾಗವನ್ನು ಕೊಡಲಾಗಿರುತ್ತೆ. ಆ ಗದ್ಯ ಭಾಗವನ್ನು ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಪ್ರಶ್ನೆಗಳಿರ್ತವೆ, ಅವುಗಳನ್ನು ಉತ್ತರಿಸಬೇಕಾಗುತ್ತೆ. ಇಲ್ಲಿ ತಾವುಗಳು ಮೊದಲು ಸ್ಪಷ್ಟವಾಗಿ, ಶುದ್ಧವಾಗಿ, ನೀಟಾಗಿ ಗದ್ಯ ಭಾಗವನ್ನು ಒಂದ್ಸಾರಿ ಓದ್ಕೋಬೇಕು. ತದನಂತರ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಲು ತಾವು ಇಲ್ಲಿ ಪ್ರಯತ್ನಿಸಬಹುದು. ಇಲ್ಲಿ ನೋಡೋಣ. ದೀಪಕ್ ಉತ್ಸಾಹಿಯಾಗಿದ್ದಾನೆ. ಇವನು ಈತನ ಚಿಕ್ಕಪ್ಪ ಹಾಗೂ ಚಿಕ್ಕಪ್ಪನ ಮಕ್ಕಳಾದ ಪ್ರೀತಾ ಮತ್ತು ರಿಯಾರ್ ಜೊತೆಗೆ ಭಾನುವಾರ ಪಿಕ್ನಿಕ್ಗೆ ತೆರಳುತ್ತಿದ್ದಾನೆ. ಇವನು ತನ್ನ ಬ್ಯಾಗ್ನಲ್ಲಿ ಈಜುವಿಕೆಯ ಸಾಧನಗಳ ಕಿಟ್, ತಿಂಡಿ ತಿನಿಸು ಮತ್ತು ಸಾಮಾನುಗಳನ್ನು ತುಂಬಿಕೊಂಡಿದ್ದಾನೆ. ಅವರು ಬೆಳಗ್ಗೆ 6 ಗಂಟೆಗೆ ಪ್ರಯಾಣ ಪ್ರಾರಂಭಿಸಿದರು. ಇದು ತುಂಬಾ ಸುದೀರ್ಘ ಪಯಣವಾಗಿತ್ತು ಮತ್ತು ಅವರು ಪಿಕ್ನಿಕ್ ಸ್ಥಳವನ್ನು ಬೆಳಗ್ಗೆ 9 ಗಂಟೆಗೆ ತಲುಪಿದರು. ಅದೊಂದು ಹಳ್ಳಿಯಲ್ಲಿನ ಫಾರ್ಮ್ ಹೌಸ್ ಆಗಿತ್ತು. ಅವರು ಭತ್ತ ಬೆಳೆದ ಪ್ರದೇಶವನ್ನು ನೋಡಲು ಹಳ್ಳಿಯ ಸುತ್ತಲೂ ನಡೆದಾಡಿದರು ಮತ್ತು ಅಕ್ಕಿಯನ್ನು ಹೇಗೆ ಬೆಳೆಯಲಾಗುತ್ತದೆ ಎಂಬುದನ್ನು ಕಲಿತರು. ಅವರು ಮರಗಳನ್ನು ಹತ್ತಿ ಮಾವು ಮತ್ತು ಸೀಬೆಯ ಹಣ್ಣುಗಳನ್ನು ಕಿತ್ತರು. ಮಧ್ಯಾಹ್ನದಲ್ಲಿ ಅವರು ಮರದ ಕೆಳಗೆ ಕುಳಿತು ಊಟ ಮಾಡಿದರು. ಯಾವಾಗ ಚಿಕ್ಕಪ್ಪ ಇದು ಮನೆಗೆ ಹಿಂದಿರುಗುವ ಸಮಯ ಎಂದು ಹೇಳಿದರೋ ಆಗ ಅವರು ಇನ್ನೂ ಬಹಳ ಹೊತ್ತು ಅಲ್ಲೇ ತಂಗಲು ಬಯಸಿದರು, ಏಕೆಂದರೆ ಅವರು ಆ ಹಳ್ಳಿಯನ್ನು ತುಂಬಾ ಇಷ್ಟಪಟ್ಟಿದ್ದರು. ಈಗ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಉತ್ಸಾಹ ಎಂದರೆ ಇಲ್ಲಿ ವಿಶ್ವಾಸ, ಬಹಳ ಸಂತೋಷ, ಮಗ್ನ, ಅದೇ ರೀತಿಯಾಗಿ ಇಲ್ಲಿ ನಿರಾಶೆ ಅಂತ ಇದೆ. ಇಲ್ಲಿ ಉತ್ಸಾಹ ಅಂದಾಗ ಅದು ಮಗ್ನ ಆಗುವುದಿಲ್ಲ, ಅದೇ ರೀತಿಯಾಗಿ ಇಲ್ಲಿ ನಿರಾಶೆ ಕೂಡ ಆಗುವುದಿಲ್ಲ ಮತ್ತು ಇಲ್ಲಿ ವಿಶ್ವಾಸನೂ ಆಗುವುದಿಲ್ಲ. ಅದೊಂದು ಬಹಳ ಸಂತೋಷ ಅಂತಲೇ ಅರ್ಥ. ಉತ್ಸಾಹ ಅಂದರೆ ಇಲ್ಲಿ ಬಹಳ ಸಂತೋಷ ಅಂತ ಅರ್ಥ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ದೀಪಕ್ ಮತ್ತು ಆತನ ಚಿಕ್ಕಪ್ಪನ ಮಕ್ಕಳು. ಇಲ್ಲಿ ಆಪ್ಷನ್ಸ್ಗಳು: ಹಳ್ಳಿಯಲ್ಲಿ ಬೇಜಾರಿನ ಭಾವ ತಳೆದರು, ಪಿಕ್ನಿಕ್ ಅನ್ನು ಆನಂದಿಸಿದರು, ಮನೆಗೆ ಹಿಂದಿರುಗಲು ಬಯಸಿದರು, ಮರಗಳನ್ನು ಹತ್ತಲಿಲ್ಲ. ಇಲ್ಲಿ ವಾಕ್ಯವನ್ನು ನೋಡ್ತಾ ಹೋದಾಗ ಇಲ್ಲಿ ಪ್ಯಾರಾಗ್ರಾಫ್ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ನೋಡ್ಬೋದು ಅದೊಂದು ಹಳ್ಳಿಯಲ್ಲಿನ ಫಾರ್ಮ್ ಹೌಸ್ ಆಗಿತ್ತು. ಅವರು ಭತ್ತ ಬೆಳೆದ ಪ್ರದೇಶ ನೋಡಲು ಹಳ್ಳಿಯ ಸುತ್ತಲೂ ನಡೆದಾಡಿದರು ಮತ್ತು ಅಕ್ಕಿಯನ್ನು ಹೇಗೆ ಬೆಳೆಯಲಾಗುತ್ತದೆ ಎಂಬುದನ್ನು ಕಲಿತರು. ಅವರು ಮರಗಳನ್ನು ಹತ್ತಿ ಮಾವು ಮತ್ತು ಸೀಬೆ ಹಣ್ಣುಗಳನ್ನು ಕೂಡ ಕಿತ್ತರು. ಮಧ್ಯಾಹ್ನದಲ್ಲಿ ಅವರು ಮರದ ಕೆಳಗೆ ಕುಳಿತು ಊಟ ಕೂಡ ಮಾಡಿದರು. ಯಾವಾಗ ಚಿಕ್ಕಪ್ಪ ಇದು ಮನೆಗೆ ಹಿಂದಿರುಗುವ ಸಮಯ ಎಂದು ಹೇಳಿದರು ಆಗ ಅವರು ಇನ್ನೂ ಬಹಳ ಹೊತ್ತು ಅಲ್ಲೇ ತಂಗಲು ಬಯಸಿದರು, ಏಕೆಂದರೆ ಅವರು ಆ ಹಳ್ಳಿಯನ್ನು ತುಂಬಾ ಇಷ್ಟಪಟ್ಟಿದ್ರು. ಹಾಗಾಗಿ ಇಲ್ಲಿ ಅವರು ಬೇಜಾರಿನ ಭಾವ ತಳಿಲಿಲ್ಲ ಹಾಗೂ ಮನೆಗೆ ಹಿಂದಿರುಗಲು ಕೂಡ ಬಯಸಲಿಲ್ಲ, ಮರಗಳನ್ನು ಕೂಡ ಹತ್ತಲಿಲ್ಲ ಅಂತಲ್ಲ, ಮರಗಳನ್ನು ಹತ್ತಿದ್ರು ಅವರು, ಆದರೆ ಇಲ್ಲಿ ಪಿಕ್ನಿಕ್ ಅನ್ನ ಆನಂದಿಸಿದರು ಆಗುತ್ತದೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ದೀಪಕ್ ತನ್ನ ಇಲ್ಲಿ ಜೊತೆಗೆ ಪಿಕ್ನಿಕ್ ಹೊರಟನು. ಪೋಷಕರು: ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳು, ಸ್ನೇಹಿತರು, ಸಹೋದರಿ ಅಂತಿದೆ. ಅವರು ಹೋಗಿದ್ದು ಯಾರ ಜೊತೆಗೆ ಅಂದ್ರೆ ಇಲ್ಲಿ ನೋಡ್ಬೋದು, ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳ ಜೊತೆ ಹೋದ್ರು. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಪಿಕ್ನಿಕ್ ಸ್ಥಳವು ಒಂದು ಆಗಿತ್ತು. ಇಲ್ಲಿ ಉದ್ಯಾನ, ಸಮುದ್ರ ದಡ, ಹಳ್ಳಿ, ಈಜುವ ಕೊಳ ಅಂತಿದೆ. ಇಲ್ಲಿ ನೋಡ್ಬೋದು ಇವರೆಲ್ಲರೂ ಕೂಡ ಹೋಗಿದ್ದು ಒಂದು ಹಳ್ಳಿಗೆ ಹೋಗಿದ್ರು. ಅವರು ಅಲ್ಲಿ ನೋಡ್ಬೋದು ಅದೊಂದು ಹಳ್ಳಿಯಲ್ಲಿನ ಫಾರ್ಮ್ ಹೌಸ್ ಆಗಿತ್ತು ಅಂತ ಹೇಳಿದ್ದಾರೆ. ಹಳ್ಳಿಗೆ ಹೋಗಿದ್ರು ಫಸ್ಟು. ಹಾಗಾಗಿ ಇಲ್ಲಿ ನೋಡ್ತಾ ಹೋಗೋಣ. ಉದ್ಯಾನ, ಸಮುದ್ರ ದಡ, ಈಜುವ ಕೊಳ ಮೂರು ಆಗುವುದಿಲ್ಲ, ಅದು ಹಳ್ಳಿ ಆಗುತ್ತದೆ. ಚಿಕ್ಕಪ್ಪನು ದೀಪಕನಿಗೆ ಹೇಗೆ ಎಂಬುದನ್ನು ತೋರಿಸಿದರು. ನಾವು ತಿನ್ನುತ್ತೇವೆ, ಈಜುತ್ತೇವೆ, ವಾಹನ ಸವಾರಿ ಮಾಡುತ್ತೇವೆ, ಅಕ್ಕಿ ಬೆಳೆಯಲ್ಪಡುತ್ತದೆ. ಇಲ್ಲಿ ನೋಡ್ಬೋದು ಅವ್ರು ನೋಡ್ತಾ ಹೋಗ್ರಿ, ಇಲ್ಲಿ ಹಳ್ಳಿಯ ಸುತ್ತಲೂ ನಡೆದಾಡಿದರು ಮತ್ತು ಅಕ್ಕಿಯನ್ನು ಹೇಗೆ ಬೆಳೆಯಲಾಗುತ್ತದೆ ಎಂಬುದನ್ನು ಕಲಿತರು. ಅಂದ್ರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದ್ರೆ ಅಕ್ಕಿ ಹೇಗೆ ಬೆಳೆಯಲ್ಪಡುತ್ತದೆ ಎಂಬುದನ್ನು ಅವರು ಇಲ್ಲಿ ತೋರಿಸಿದವರು ಚಿಕ್ಕಪ್ಪ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ನೀನು ಟಗ್ ಆಫ್ ವಾರ್ ಆಟವನ್ನು ಆಡಿದ್ದೀಯಾ? ಇದೊಂದು ಆಸಕ್ತಿಕರ ಆಟ. ಟಗ್ ಆಫ್ ವಾರ್ ಆಟವನ್ನು ಆಡಲು ನಿನಗೆ ಸ್ವಲ್ಪ ತೆರೆದ ಜಾಗ, ಒಂದು ಉದ್ದ ಮತ್ತು ಸದೃಢವಾದ ಹಗ್ಗ ಮತ್ತು 2 ಗುಂಪುಗಳ ಆಟಗಾರರು ಬೇಕಾಗುತ್ತಾರೆ. ಆಟವು 2 ತಂಡಗಳ ಆಟಗಾರರು ಸಮಾನವಾಗಿ ಸದೃಢರಾಗಿದ್ದಾಗ ಮಾತ್ರ ಆಸಕ್ತಿಕರವಾಗಿರುತ್ತದೆ. 2 ತಂಡಗಳ ನಡುವೆ ಒಂದು ಗೆರೆಯನ್ನು ಎಳೆಯಲಾಗುತ್ತದೆ. ಯಾವ ಆಟಗಾರರ ತಂಡವು ಒಟ್ಟಾಗಿ ಎಳೆಯಲ್ಪಡುತ್ತದೆಯೋ ಮತ್ತು ಮಧ್ಯದ ಗೆರೆಯನ್ನು ದಾಟುತ್ತದೆಯೋ ಅದು ಸೋಲುತ್ತದೆ. ತಂಡದಲ್ಲಿರುವ ಅತ್ಯಂತ ಶಕ್ತಿಶಾಲಿಯಾದ ಸದಸ್ಯ ಹಗ್ಗದ ತುದಿಯನ್ನು ಹಿಡಿದಿರಬೇಕು ಮತ್ತು ತಂಡವು ಒಟ್ಟಾಗಿ ಹಗ್ಗವನ್ನು ಎಳೆಯಬೇಕು. ಆಟದ ಮೈದಾನ ಕಲ್ಲುಗಳಿಂದ ಮುಕ್ತವಾಗಿರಬೇಕು, ಇಲ್ಲದಿದ್ದರೆ ಇದು ಗಾಯಗಳಿಗೆ ಕಾರಣವಾಗುತ್ತದೆ. ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಟಗ್ ಆಫ್ ವಾರ್ ಒಂದು ಯುದ್ಧ, ಒಂದು ಹಗ್ಗ, ಒಂದು ಆಟ, ಒಂದು ಜಗಳ. ಇಲ್ಲಿ ನೋಡ್ಬೋದು ಇದೊಂದು ಆಸಕ್ತಿಕರ ಆಟ ಅಂತ ಹೇಳಿದ್ದಾರೆ ಟಗ್ ಆಫ್ ವಾರ್ ಅನ್ನೋದು. ಸೊ ಇಲ್ಲಿ ಒಂದು ಆಟ ಆಗುತ್ತದೆ. ಏನು ಆಪ್ಷನ್ಸ್ ಇದೆಯಲ್ಲ, ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಟಗ್ ಆಫ್ ವಾರ್ನಲ್ಲಿ ನಾವು ಮಾಡುತ್ತೇವೆ ಕುಸ್ತಿ, ಬಚ್ಚಿಟ್ಟುಕೊಳ್ಳುವುದು, ಹಗ್ಗ ಹಿಡಿಯುವುದು, ಬ್ಯಾಟ್ನಿಂದ ಹೊಡೆಯುವುದು ಮತ್ತು ಚೆಂಡು ಎಸೆತ ಅಂತಿದೆ. ಇಲ್ಲಿ ನೋಡ್ಬೋದು ಇದೊಂದು
ಹಗ್ಗ ಎಳೆಯುವಂಥ ಆಟ ಆಗಿದೆ. ಸೊ ಸಿ ಆಪ್ಷನ್ ಆಗುತ್ತದೆ. ಇನ್ನು ಅದೇ ರೀತಿಯಾಗಿ ನೋಡ್ಬೋದು ಇಲ್ಲಿ ಮೂರನೇ ಪ್ರಶ್ನೆಯನ್ನು, ಹಗ್ಗದ ತುದಿಯು ತಂಡದ ಇಲ್ಲಿ ಸದಸ್ಯನಿಂದ ಹಿಡಿಯಲ್ಪಟ್ಟಿರುತ್ತದೆ. ಅತಿ ಎತ್ತರದ, ಅತಿ ಕುಳ್ಳ ಹಾಗೂ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆಯನ್ನು ಇಲ್ಲಿ ಆಪ್ಷನ್ ಅತಿ ಶಕ್ತಿಶಾಲಿಯಾದ ಮತ್ತು ಅತಿ ಯೌವನದ ಅಂತಿದೆ. ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಪ್ಯಾರಾಗ್ರಾಫನ್ನು ನೋಡ್ಬೋದು. ಒಂದು ಉದ್ದ ಮತ್ತು ಸದೃಢವಾದ ಹಗ್ಗ ಮತ್ತು 2 ಗುಂಪುಗಳ ಆಟಗಾರರು ಬೇಕಾಗುತ್ತಾರೆ. ಆಟವು ಎರಡೂ ತಂಡಗಳ ಆಟಗಾರರು ಸಮಾನ ಸದೃಢರಾಗಿದ್ದಾಗ ಮಾತ್ರ ಆಸಕ್ತಿಕರವಾಗಿರ್ತದೆ. ಇಲ್ಲಿ ಕೊಟ್ಟಿದ್ದಾರೆ, ತಂಡದಲ್ಲಿರುವ ಅತ್ಯಂತ ಶಕ್ತಿಶಾಲಿಯಾದ ಸದಸ್ಯ ಹಗ್ಗದ ತುದಿಯನ್ನು ಹಿಡಿದಿರಬೇಕು ಅಂದಿದ್ದಾರೆ ಅವರು. ಸೊ ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ ಅತಿ ಶಕ್ತಿಶಾಲಿಯಾದ ಅಂತಿದೆ ನೋಡಿ. ಸೊ ಇದು ಆನ್ಸರ್ ಆಗುತ್ತೆ, ಸಿ ಆಪ್ಷನ್. ಯಾವ ತಂಡವು ಮಧ್ಯದ ಗೆರೆಯ ಮೇಲೆ ಎಳೆಯಲ್ಪಡುತ್ತದೆಯೋ ಆ ತಂಡವು ವಿಜಯಶಾಲಿ, ಸೋತವರು ಯಶಸ್ವಿ, ಮತ್ತೊಂದು ಅವಕಾಶ ಕೊಡಲಾಗುತ್ತದೆ ಅಂದಿದ್ದಾರೆ. ಇಲ್ಲಿ ನೋಡ್ಬೋದು ಈ ಪ್ಯಾರಾಗ್ರಾಫ್ ನೋಡ್ತಾ ಹೋದಾಗ ಎರಡೂ ತಂಡಗಳ ನಡುವೆ ಒಂದು ಗೆರೆಯನ್ನು ಎಳೆಯಲಾಗುತ್ತದೆ. ಯಾವ ಆಟಗಾರ ತಂಡ ಒಟ್ಟಾಗಿ ಎಳೆಯಲ್ಪಡುತ್ತದೆಯೋ ಮತ್ತು ಮಧ್ಯದ ಗೆರೆಯನ್ನು ದಾಟುತ್ತದೆಯೋ ಅದು ಸೋಲುತ್ತದೆ ಎಂದಿದ್ದಾರೆ. ಇಲ್ಲಿ ಪ್ಯಾರಾಗ್ರಾಫಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಂದರೆ, ಯಾವ ತಂಡವು ಮಧ್ಯದ ಗೆರೆಯ ಮೇಲೆ ಎಳೆಯಲ್ಪಡುತ್ತದೆಯೋ ಆ ತಂಡವು, ಇಲ್ಲಿ ನೋಡಿ, ಯಾವ ಆಟಗಾರ ತಂಡವು ಒಟ್ಟಾಗಿ ಎಳೆಯಲ್ಪಡುತ್ತದೆ ಮತ್ತು ಮಧ್ಯದ ಗೆರೆಯನ್ನು ದಾಟುತ್ತದೆಯೋ ಅದು ಸೋಲುತ್ತದೆ. ಇಲ್ಲಿ ಯಾವ ತಂಡವು ಮಧ್ಯದ ಗೆರೆಯ ಮೇಲೆ ಎಳೆಯಲ್ಪಡುತ್ತದೋ ಆ ತಂಡವು ಸೋತವರು ಅಂತ ಅರ್ಥ ಆಗುತ್ತದೆ. ಇನ್ನು ಒಟ್ಟಾಗಿ ಎಂದರೆ ಇಲ್ಲಿ ಜೊತೆ ಜೊತೆಗೆ, ಜಗಳ, ಎಳೆ, ಜಯ ಅಂತ ಆಗುತ್ತೆ. ಇಲ್ಲಿ ನೋಡ್ತಾ ಹೋದಾಗ ಆಪ್ಷನ್ಸ್ಗಳಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಲ್ಲಿ ನೋಡ್ಬೋದು, ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಅಥವಾ ಆರೋಗ್ಯಕರ ತೂಕವನ್ನು ಕಾಯ್ದುಕೊಳ್ಳಲು ಕೇವಲ 2 ಸರಳ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಅವರು ಕಡಿಮೆ ಕೊಬ್ಬಿನ ಅಂಶ ಮತ್ತು ಸಕ್ಕರೆಯನ್ನುಳ್ಳ ಸಂತುಲಿತ ಆಹಾರವನ್ನು ಸೇವಿಸಬೇಕು ಮತ್ತು ಹೆಚ್ಚು ವ್ಯಾಯಾಮವನ್ನು ಮಾಡಬೇಕು. ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಉಪವಾಸ ಮಾಡಬೇಕಾಗಿಲ್ಲ. ನೀವು ಸಕ್ಕರೆ, ಕೇಕ್ಗಳು, ಬಿಸ್ಕತ್ಗಳನ್ನು ಕಡಿಮೆ ತಿಂದರೆ ಮತ್ತು ಹೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳು ತಿಂದರೆ, ಸಾಕಷ್ಟು ನೀರನ್ನು ಕುಡಿದರೆ ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳುತ್ತೀರಿ ಮತ್ತು ಆರೋಗ್ಯಯುತವಾಗಿರುತ್ತೀರಿ. ಪ್ರತಿದಿನ ನಡೆದಾಡಿ ಅಥವಾ ಸೈಕಲ್ ತುಳಿಯಿರಿ. ವಿಡಿಯೋ ಆಟಗಳನ್ನು ಆಡುವುದಕ್ಕಿಂತ ಅಥವಾ ದೂರದರ್ಶನ ವೀಕ್ಷಿಸುವ ಬದಲು ಹೆಚ್ಚು ಸಕ್ರಿಯರಾಗಿರಿ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ಬೋದು. ನಾವು ಆರೋಗ್ಯಯುತವಾಗಿರಬಹುದು ಬಿಸ್ಕತ್ಗಳನ್ನು ತಿನ್ನುವುದರಿಂದ ಮಾತ್ರ, ಕೇವಲ ವ್ಯಾಯಾಮಗಳನ್ನು ಮಾಡುವುದರಿಂದ ಮಾತ್ರ, ಸಂತುಲಿತ ಆಹಾರವನ್ನು ಸೇವಿಸುವುದರಿಂದ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಮತ್ತು ಹೆಚ್ಚು ವ್ಯಾಯಾಮ ಮಾಡುವುದರಿಂದ ಅಂತಿದೆ ಇಲ್ಲಿ. ಹಾಗಾಗಿ ಹೆಚ್ಚು ಹಣ್ಣುಗಳನ್ನು ತಿನ್ನುವುದರಿಂದ ತೂಕವನ್ನು ಕಡಿಮೆ, ಇಲ್ಲಿ ಹೆಚ್ಚು ಹಣ್ಣುಗಳನ್ನು ತಿನ್ನುವುದರಿಂದ ಅಂತಿದೆ. ಬಟ್ ಸಿ ಆಪ್ಷನ್ ಇದೆಯಲ್ಲ, ಇಲ್ಲಿ ನೋಡ್ಬೋದು, ಇಲ್ಲಿದೆಯಲ್ಲ, ಸಂತುಲಿತ ಆಹಾರವನ್ನು ಸೇವಿಸುವುದರಿಂದ. ಸೊ ಇಲ್ಲಿ ಆನ್ಸರ್ ಯಾವುದಾಯ್ತು ಹಾಗಾದರೆ ಸಿ ಆಪ್ಷನ್ ಆಗುತ್ತದೆ. ನೋಡ್ಬೋದು, ಸಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಏನನ್ನು ಹೆಚ್ಚಾಗಿ ತಿನ್ನಬೇಕು? ಸಕ್ಕರೆ ಮತ್ತು ಕೇಕ್ಗಳು, ಹಣ್ಣುಗಳು ಮತ್ತು ತರಕಾರಿಗಳು, ಬಿಸ್ಕತ್ಗಳು ಮತ್ತು ಸಕ್ಕರೆ, ಬಿಸ್ಕತ್ಗಳು ಮತ್ತು ಹಣ್ಣು. ಇಲ್ಲಿ ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಇಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಬೇಕಾಗುತ್ತೆ. ಆರೋಗ್ಯವಂತರಾಗಿರಲು ನಾವು ಯಾವುದನ್ನು ಸಾಕಷ್ಟು ಕುಡಿಬೇಕು? ಕೋಲಾಗಳು, ಹಣ್ಣಿನ ರಸ, ನೀರು, ತರಕಾರಿ ರಸ ಅಂತಿದೆ. ಇಲ್ಲಿ ನೀರು ಆಗುತ್ತದೆ. ಎಲ್ಲರಿಗೂ ಉತ್ತಮ ವ್ಯಾಯಾಮ ಯಾವುದು? ನಡೆಯುವುದು ಮತ್ತು ಸೈಕಲ್ ತುಳಿಯುವುದು, ಗಾಳಿಪಟ ಹಾರಾಟ, ವಿಡಿಯೋ ಆಟಗಳನ್ನು ಆಡುವುದು, ದೂರದರ್ಶನ ವೀಕ್ಷಿಸುವುದು. ಇಲ್ಲಿ ನಡೆಯುವುದು ಮತ್ತು ಸೈಕಲ್ ತುಳಿಯುವುದು ಅಂತ ಆಗುತ್ತದೆ. ಸಕ್ರಿಯ ಪದದ ವಿರುದ್ಧ ಅರ್ಥ ನೀಡುವ ಪದ ಯಾವುದು? ಇಲ್ಲಿ ಮಂದ, ನಿಷ್ಕ್ರಿಯ, ಆಸಕ್ತಿಕರ, ಶಕ್ತಿಯುತ. ಸಕ್ರಿಯ ಅಂದರೆ ಇಲ್ಲಿ ಆಕ್ಟಿವ್ ಆಗಿರುವಂಥದ್ದು, ನಿಷ್ಕ್ರಿಯ ಆಗುತ್ತದೆ ಅದು ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಶರದ್ ಋತುವು ಬೇಸಿಗೆ ಕಾಲ ಮತ್ತು ಚಳಿಗಾಲ ನಡುವೆ ಬರುವ ಕಾಲವಾಗಿದೆ. ಈ ಸುಂದರವಾದ ಕಾಲದಲ್ಲಿ ಹಲವಾರು ಬದಲಾವಣೆಗಳು ಏರ್ಪಡುತ್ತವೆ. ದಿನಗಳು ಚಿಕ್ಕವಾಗುತ್ತವೆ. ಮರಗಳ ಎಲೆಗಳು ಹಸಿರಿನಿಂದ ಜೀವಂತ ಕೆಂಪು ಬಣ್ಣ, ಹಳದಿ ಮತ್ತು ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ. ವಾಸ್ತವವಾಗಿ ಮರಗಳಿಗೆ ತಮ್ಮ ಎಲೆಗಳನ್ನು ಹಸಿರಾಗಿ ಇಟ್ಟುಕೊಳ್ಳಲು ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಿಲ್ಲದೆ ಎಲೆಗಳು ಮಸುಕಾಗುತ್ತವೆ. ಬಹುತೇಕ ಎಲ್ಲ ಮುಂಜಾವಿನಲ್ಲಿ ತಾಪಮಾನವು ಘನೀಕರಣ ಬಿಂದುವನ್ನು ನೋಡ್ಬೋದು ತಲುಪುತ್ತಿದ್ದಂತೆಯೇ ಹುಲ್ಲು ಇನ್ನು ಮುಂದೆ ಇಬ್ಬನಿಯ ಹೊದಿಕೆಯಿಂದಲ್ಲದೆಯೇ ಹಿಮದಿಂದ ಅಮೃತವಾಗುತ್ತದೆ. ಪ್ರಾಣಿಗಳು ದೀರ್ಘವಾದ ಚಳಿಗಾಲದ ತಿಂಗಳುಗಳಿಗೆ ಆಹಾರವನ್ನು ಶೇಖರಿಸಲು ಪ್ರಾರಂಭಿಸುತ್ತವೆ. ಈ ಬದಲಾವಣೆಗಳು ನಾವು ಬೇಸಿಗೆಯ ತಾಪದಿಂದ ಚಳಿಗಾಲದ ಶೀತಕ್ಕೆ ಹೊಂದಿಕೊಳ್ಳುತ್ತಿರುವಂತೆ ಸಂಭವಿಸುತ್ತವೆ. ಶರದ್ ಋತುವು ಬೇಸಿಗೆ ಮತ್ತು ಇಲ್ಲಿ ಯಾವುದರ ನಡುವೆ ಸಂಭವಿಸುತ್ತದೆ? ಜನವರಿ, ವಸಂತ, ಚಳಿಗಾಲ, ಅಯನಾಂಶ ಅಂತಿದೆ. ಇಲ್ಲಿ ನೋಡ್ಬೋದು ಶರದ್ ಋತುವು ಬೇಸಿಗೆ ಕಾಲ ಮತ್ತು ಚಳಿಗಾಲ ನಡುವೆ ಬರುವ ಕಾಲವಾಗಿದೆ. ಸೊ ಇಲ್ಲಿ ಆಪ್ಷನ್ ಯಾವುದಾಯಿತು ಹಾಗಾದರೆ ಸಿ ಆಪ್ಷನ್ ಆಗುತ್ತದೆ.
ಈ ಕೆಳಗಿನ ಯಾವ ಬದಲಾವಣೆಗಳು ಶರದೃತುವಿನಲ್ಲಿ ಸಂಭವಿಸುತ್ತವೆ? ದಿನಗಳು ಚಿಕ್ಕವಾಗುತ್ತವೆ, ಇದು ಹೆಚ್ಚು ತಾಪಮಾನವಾಗುತ್ತದೆ, ದಿನಗಳ ಅವಧಿ ಹೆಚ್ಚಾಗುತ್ತದೆ, ಹೆಚ್ಚು ಸೂರ್ಯನ ಬೆಳಕು ಇರುತ್ತದೆ. ಇಲ್ಲಿ ನೋಡ್ಬೋದು, ಈ ಸುಂದರವಾದ ಕಾಲದಲ್ಲಿ ಹಲವಾರು ಬದಲಾವಣೆಗಳು ಏರ್ಪಡುತ್ತವೆ. ದಿನಗಳು ಚಿಕ್ಕವಾಗ್ತವೆ, ಮರಗಳ ಎಲೆಗಳು ಹಸಿರಿನಿಂದ ಜೀವಂತ ಕೆಂಪು ಬಣ್ಣ, ಹಳದಿ ಮತ್ತು ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ. ವಾಸ್ತವವಾಗಿ ಮರಗಳಿಗೆ ತಮ್ಮ ಎಲೆಗಳನ್ನು ಹಸಿರಾಗಿಟ್ಟುಕೊಳ್ಳಲು ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಿಲ್ಲದೆ ಎಲೆಗಳು ಮಸುಕಾಗುತ್ತವೆ. ಬಹುತೇಕ ಎಲ್ಲ ಮುಂಜಾನೆಯಲ್ಲಿ ತಾಪಮಾನವು ಗಣಕೀಕರಣ ಬಿಂದುವನ್ನು ತಲುಪುತ್ತಿದ್ದಂತೆ ಹುಲ್ಲು ನೋಡ್ಬೋದು, ಇಲ್ಲಿ ಹುಲ್ಲು ಇನ್ನು ಮುಂದೆ ಇಬ್ಬನಿ ಹೊದಿಕೆ ಇಂದಲ್ಲದೆ ಹಿಮದಿಂದ ಅಮೃತವಾಗಿರುತ್ತದೆ. ಸೊ ಇಲ್ಲಿ ಆಪ್ಷನ್ ನೋಡ್ಬೋದು, ದಿನಗಳು ಇಲ್ಲಿ ಚಿಕ್ಕವಾಗುತ್ತದೆ, ಇದೆಯಲ್ಲ ಎ ಆಪ್ಷನ್. ಶರದ್ ಋತುವಿನಲ್ಲಿ ಎಲೆಗಳು ಮಸುಕು ಬಣ್ಣಕ್ಕೆ ತಿರುಗುತ್ತವೆ, ಏಕೆಂದರೆ ಅವು ಸಾಕಷ್ಟು ಆಮ್ಲಜನಕ ಪಡೆಯುವುದಿಲ್ಲ, ಸಾಕಷ್ಟು ಬೆಳಕನ್ನು ಪಡೆಯುವುದಿಲ್ಲ, ಸಾಕಷ್ಟು ನೀರನ್ನು ಪಡೆಯುವುದಿಲ್ಲ, ಅತಿ ಹೆಚ್ಚು ಆಮ್ಲಜನಕವನ್ನು ಸಂಗ್ರಹಿಸುತ್ತವೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಸೂರ್ಯನ ಬೆಳಕಿಲ್ಲದೆ ಎಲೆಗಳು ಮಸುಕಾಗ್ತವೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಸಾಕಷ್ಟು ಬೆಳಕನ್ನು ಅವು ಪಡೆಯುವುದಿಲ್ಲ ಆಗುತ್ತದೆ. ಶರದ್ ಋತುವಿನ ಕೊನೆಯಲ್ಲಿ ಪ್ರಾಣಿಗಳು ಏನನ್ನು ಮಾಡಲು ತಯಾರಾಗುತ್ತವೆ? ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಆಹಾರ ಸಂಗ್ರಹಣೆ, ಕಡಿಮೆ ತಿನ್ನಲು, ತುಪ್ಪಳವನ್ನು ಹೊರಹಾಕುವುದು, ಬಣ್ಣಗಳನ್ನು ಬದಲಾಯಿಸುತ್ತವೆ ಅಂತ ಹೇಳಿದ್ದಾರೆ. ಇಲ್ಲಿ ಹುಲ್ಲು ಇನ್ನು ಮುಂದೆ ಇಬ್ಬನಿ ಹೊದಿಕೆಯಿಂದಲ್ಲದೆ ಹಿಮದಿಂದ ಆಮೃತವಾಗುತ್ತವೆ. ಪ್ರಾಣಿಗಳು ದೀರ್ಘವಾದ ಚಳಿಗಾಲದ ತಿಂಗಳ ಒಳಗೆ ಆಹಾರವನ್ನು ಶೇಖರಿಸಲು ಪ್ರಾರಂಭಿಸುತ್ತವೆ. ನೋಡ್ಬೋದು, ಇಲ್ಲಿ ಆಹಾರ ಸಂಗ್ರಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಇನ್ನು ಹೊದಿಕೆ ಪದಕ್ಕೆ ಮತ್ತೊಂದು ಪದ, ಹೊದಿಕೆ, ಹುಲ್ಲು, ಉಣ್ಣೆ, ಮುಚ್ಚಲಾಗಿದೆ, ಬೆಳೆದ ಅಂತಿದೆ. ಇಲ್ಲಿ ಮುಚ್ಚಲಾಗಿದೆ, ಹೊದಿಕೆ ಅಂದರೆ ಮುಚ್ಚುವುದು ಅಂತಲೂ ಅರ್ಥ ಆಗುತ್ತೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇವುಗಳು 2021ನೇ ಸಾಲಿನ ಕನ್ನಡ ಭಾಷಾ ಪರೀಕ್ಷೆ ಗದ್ಯ ಭಾಗಗಳಾಗಿವೆ.